ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಯೂಟಿ ಫ್ಯಾಮ್. ಸೊ ಇವತ್ತಿನ ವಿಡಿಯೋ ಅಲ್ಲಿ ನಾನು ಬರೀ ಜಸ್ಟ್ 3 ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಒಂದು ಮೇಕಪ್ ಲುಕ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಏನಂದ್ರೆ ಆಕ್ಚುಯಲ್ ಆಗಿ ನಾನು ನಿಜವಾಗ್ಲೂ ಆಚೆ ಹೋಗಬೇಕು. ಸೊ ಅದನ್ನ ಮೇಕಪ್ ಮಾಡ್ಕೊಳ್ಳೋದನ್ನ ಒಂದು ವಿಡಿಯೋ ಶೂಟ್ ಮಾಡೋಣ ಅಂತ ಅನ್ಕೊಂಡೆ. ಸೊ ನೀವು ಇಫ್ ಇನ್ ಕೇಸ್ ನೀವು ಯಾವಾಗಲಾದ್ರೂ ಬಿಸಿ ಇದು ಕ್ವಿಕ್ ಆಗಿ ಎಲ್ಲಾದ್ರೂ ಹೋಗಬೇಕು ಅಂತ ಅಂದ್ರೆ ನೀವು ಡೆಫಿನೆಟ್ಲಿ ಈ ರೂಟೀನ್ ನ ಟ್ರೈ ಮಾಡ್ಬೋದು. ಸೊ ತುಂಬಾ ಮೇಕಪ್ ಮಾಡ್ಕೊಳಕ್ ಇಷ್ಟ ಆಗದೆ ಇರೋರಿಗೆ ಅಂಡ್ ತುಂಬಾ ಟೈಮ್ ಇಲ್ಲದೆ ಇರೋರಿಗೆ ಈ ಮೇಕಪ್ ಲುಕ್ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಸೊ ನಾನು ಮಾಯಿಶ್ಚರೈಸರ್ ಸೀರಮ್ ಎಲ್ಲ ಯೂಸ್ ಮಾಡಿದ್ದೀನಿ. ಸೊ ಸನ್ಸ್ಕ್ರೀನ್ ಇಂದ ಸ್ಟಾರ್ಟ್ ಮಾಡೋಣ. ಸನ್ಸ್ಕ್ರೀನ್ಗೆ ನಾನು ಇಲ್ಲಿ ಮಾಮಾ ಅರ್ದು ರೈಸ್ ವಾಟರ್ ಡ್ಯೂವಿ ಸನ್ಸ್ಕ್ರೀನ್ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ರೈಸ್ ವಾಟರ್ ಇದೆ ಅಂಡ್ ನಯಾಸಿನಮೈಡ್ ಇದೆ. ಸೊ ಇದರಲ್ಲಿರೋ ರೈಸ್ ವಾಟರ್ ಬಂದು ಸನ್ ಡ್ಯಾಮೇಜ್ ಇಂದ ಸ್ಕಿನ್ ನ ಪ್ರೊಟೆಕ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ಆಲ್ಸೋ ಒಂದು ಗ್ಲಾಸ್ ಸ್ಕಿನ್ ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ನಯಾಸಿನಮೈಡ್ ಬಂದು ನಿಮ್ಗೆ ಏನಾದ್ರು ಡಾರ್ಕ್ ಸ್ಪಾಟ್ಸ್ ಇದ್ರೆ, ಪಿಂಪಲ್ಸ್ ಆಗಿರೋ ಮಾರ್ಕ್ಸ್ ಹಾಗೆ ಉಳಿದಿದ್ರೆ ಅದನ್ನೆಲ್ಲ ರೆಡ್ಯೂಸ್ ಮಾಡಕ್ಕೆ ಹೆಲ್ಪ್ ಮಾಡಿ ಒಂದು ಈವನ್ ಸ್ಕಿನ್ ಟೋನ್ ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಿಮಗೆ ಈ ತರ ಸ್ಕಿನ್ ಕನ್ಸರ್ನ್ಸ್ ಇದೆ ಅಂದ್ರೆ ನೀವು ಒಂದು ಸನ್ಸ್ಕ್ರೀನ್ ಯೂಸ್ ಮಾಡ್ದಂಗೂ ಆಗುತ್ತೆ ಅಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ನಿಮಗೆ ಏನಾದ್ರು ಸ್ಕಿನ್ ಇಶ್ಯೂಸ್ ಇರುತ್ತಲ್ಲ ಅದನ್ನ ಕ್ಲಿಯರ್ ಮಾಡ್ದಂಗೂ ಆಗುತ್ತೆ. ಅಂಡ್ ಆಲ್ಸೋ ಸನ್ಸ್ಕ್ರೀನ್ ಅಂದಿದ ತಕ್ಷಣ ತುಂಬಾ ಜನಕ್ಕೆ ವೈಟ್ ಕಾಸ್ಟ್ ಕೊಡುತ್ತಾ, ಆಯಿಲ್ ಇದನ್ನ ಬ್ಲೆಂಡ್ ಆಗುತ್ತಾ ಇಲ್ವಾ ಇದೆಲ್ಲ ತಲೆಯಲ್ಲಿ ಥಾಟ್ಸ್ ಇರುತ್ತೆ. ಸೊ ಡೋಂಟ್ ವರಿ, ಇದರಲ್ಲಿ ಯಾವುದೇ ಆಯಿಲಿ ಕಂಟೆಂಟ್ ಥರ ಇರಲ್ಲ. ನೀವು ಯೂಸ್ ಮಾಡಿದಾಗ ತುಂಬ ಈಸಿಯಾಗಿ ಸ್ಕಿನ್ಗೆ ಅಬ್ಸಾರ್ಬ್ ಆಗುತ್ತೆ, ಪ್ಲಸ್ ಯಾವುದೇ ಆಯಿಲಿ ಗ್ರೀಸಿ ಆ ಥರ ಕಾಣಿಸಲ್ಲ. ಆ್ಯಂಡ್ ಆಲ್ಸೋ ಇದನ್ನ ನೀವು ತುಂಬ ಬೇಗ ಕ್ವಿಕ್ ಆಗಿ ಬ್ಲೆಂಡ್ ಮಾಡ್ಬೋದು. ಒಂದು ಮಾಯಿಶ್ಚರೈಸರ್ ಥರ, ಒಂದು ಬಟರ್ ಥರ ಇರುತ್ತೆ, ತುಂಬ ಕ್ವಿಕ್ ಆಗಿ ಅಬ್ಸಾರ್ಬ್ ಆಗುತ್ತೆ, ಪ್ಲಸ್ ಯಾವುದೇ ವೈಟ್ ಕಾಸ್ಟ್ ಕೊಡಲ್ಲ. ನಿಮಗೆ ಮುಂಚೆ ಯೂಸ್ ಮಾಡಿರೋ ಸನ್ಸ್ಕ್ರೀನ್ಸ್ ಎಲ್ಲ ತುಂಬ ವೈಟ್ ಕಾಸ್ಟ್ ಕೊಡ್ತಿತ್ತು, ಆ ಥರ ಏನಾದರೂ ಪ್ರಾಬ್ಲಮ್ ಇದ್ರೆ ಇದು ಯಾವುದೇ ವೈಟ್ ಕಾಸ್ಟ್ ಕೊಡಲ್ಲ. ಆ್ಯಂಡ್ ಆಲ್ಸೋ ಇದರಲ್ಲಿ SPF 50 PA++ ಇದೆ. ಸೊ ಇದು ಪ್ರಾಡಕ್ಟ್ ಬಂದು ಈ ತರ ಕಾಣಿಸುತ್ತೆ ಅಂಡ್ ನಾನು ಒನ್ಸ್ ಹ್ಯಾಂಡ್ಸ್ ಮೇಲೆ ಬ್ಲೆಂಡ್ ಮಾಡಿ ತೋರಿಸ್ತೀನಿ. ಸೊ ನಾನು ಇದನ್ನ ಹಚ್ಚಿ ಒಂದು 10 ಸೆಕೆಂಡ್ಸ್ ಆಯ್ತು ಅಷ್ಟೇ. ತುಂಬಾ ಕ್ವಿಕ್ ಆಗಿ ಬ್ಲೆಂಡ್ ಆಗಿದೆ. ನಿಮ್ಗೆ ನಾನು ಇವಾಗ ಸನ್ಸ್ಕ್ರೀನ್ ಯೂಸ್ ಮಾಡಿದ್ದೀನಿ ಅನ್ನೋ ಥರ ಕೂಡ ಫೀಲ್ ಆಗ್ತಿಲ್ಲ. ಅದೇ ಯಾವುದೇ ವೈಟ್ ಕಾಸ್ಟ್ ಕೊಡಲ್ಲ ಅಂಡ್ ಸ್ಕಿನ್ ಮೇಲೆ ಒಂದು ಲೈಟ್ ಗ್ಲೋ ಇರುತ್ತೆ, ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಈ ತರ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಯೂಸ್ ಮಾಡಿದಾಗ ನೀವು ಫೌಂಡೇಶನ್ ಕಾಂಪ್ಯಾಕ್ಟ್ ಏನು ಯೂಸ್ ಮಾಡಿಲ್ಲ ಅಂದ್ರೂ ಅದೊಂದು ಗ್ಲೋ ಇರುತ್ತಲ್ಲ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಅದ್ರ ಮೇಲೆ ಐಬ್ರೋಸ್ ಫಿಲ್ ಮಾಡೋದು ಅಥವಾ ಲಿಪ್ಸ್ಟಿಕ್ ಹಚ್ಚೋದು ಈ ತರ ಮಾಡಿದ್ರೆ ಒಂದು ನ್ಯಾಚುರಲ್ ಲುಕ್ ತರ ಇರುತ್ತೆ. ಬೇರೆ ಬೇರೆ ಸ್ಕಿನ್ ಇಶ್ಯೂಸ್ ಇದೆ, ಈ ಸನ್ಸ್ಕ್ರೀನ್ ಬೇಡ, ಬೇರೆ ರೇಂಜ್ ಯಾವ್ದಾದ್ರು ಇದೆ ತೋರಿಸಿ ಅನ್ನೋ ಹಾಗಿದ್ರೆ ಇವರ ಹತ್ರ ಬೇರೆ ಸನ್ಸ್ಕ್ರೀನ್ಸ್ ಕೂಡ ಇದೆ. ಅದರಲ್ಲಿ ಫಸ್ಟ್ ಒನ್ ಬಂದು ಬೀಟ್ರೂಟ್ ಹೈಡ್ರಾಫುಲ್ ಸನ್ಸ್ಕ್ರೀನ್ ಅಂತ. ಸೊ ಇದು ಸನ್ ಪ್ರೊಟೆಕ್ಷನ್ ಕೊಡೋದ್ರ ಜೊತೆಗೆ ಒಂದು ಒಳ್ಳೆ ಹೈಡ್ರೇಷನ್ ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಒನ್ ಬಂದು ಮಾಮಾ ಅರ್ದು ವಿಟಮಿನ್ ಸಿ ಡೈಲಿ ಗ್ಲೋ ಸನ್ಸ್ಕ್ರೀನ್. ಇದರಲ್ಲಿ ವಿಟಮಿನ್ ಸಿ ಮತ್ತೆ ಟರ್ಮರಿಕ್ ಇದೆ. ಇದು ಬಂದು ಸನ್ ಪ್ರೊಟೆಕ್ಷನ್ ಕೊಡಕ್ಕೆ ಅಂಡ್ ಒಂದು ರೇಡಿಯಂಟ್ ಗ್ಲೋ ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ಥರ್ಡ್ ಒನ್ ಬಂದು ಮಾಮಾ ಅರ್ದು ಉಪ್ಟನ್ ಡಿಟಾನ್ ಸನ್ಸ್ಕ್ರೀನ್ ಅಂತ. ಇದರಲ್ಲಿ ಟರ್ಮರಿಕ್ ಮತ್ತೆ ಸ್ಯಾಫ್ರಾನ್ ಇದೆ. ಇದು ಬಂದು ಸ್ಕಿನ್ ಪ್ರೊಟೆಕ್ಟ್ ಮಾಡಕ್ಕೆ ಪ್ಲಸ್ ಸ್ಕಿನ್ ನ ಡಿಟೇನ್ ಮಾಡಕ್ಕೆ ಅಂಡ್ ಆಲ್ಸೋ ಬ್ರೈಟ್ನಿಂಗ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಫೋರ್ತ್ ಒನ್ ಬಂದು ಮಾಮಾ ಅರ್ದು ಅಲ್ಟ್ರಾ ಲೈಟ್ ಇಂಡಿಯನ್ ಸನ್ಸ್ಕ್ರೀನ್. ಇದರಲ್ಲಿ ಕ್ಯಾರೆಟ್ ಸೀಡ್ ಇದೆ ಮತ್ತೆ ಟರ್ಮರಿಕ್ ಇದೆ. ಇದು ಬಂದು ತುಂಬಾನೇ ಲೈಟ್ ವೇಟ್ ಆಗಿರುತ್ತೆ, ಸ್ಕಿನ್ ಮೇಲೆ ಸೂತಿಂಗ್ ಆಗಿರುತ್ತೆ, ಅಟ್ ದ ಸೇಮ್ ಟೈಮ್ ಸನ್ ಪ್ರೊಟೆಕ್ಷನ್ ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ನನಗೆ ಈ ಎಲ್ಲಾ ಸನ್ಸ್ಕ್ರೀನ್ಸ್ ಕೂಡ ತುಂಬಾನೇ ಇಷ್ಟ ಆಗಿದೆ. ತುಂಬಾನೇ ಕ್ವಿಕ್ ಆಗಿ ಬ್ಲೆಂಡ್ ಆಗುತ್ತೆ. ಅದರಲ್ಲೂ ನನಗೆ ಇದು ತುಂಬಾನೇ ಇಷ್ಟ ಆಯ್ತು. ಸ್ಕಿನ್ ಮೇಲೆ ಒಂದು ಯಾವಾಗಲೂ ಗ್ಲೋ ಕೊಡುತ್ತೆ. ನಾನು ಹಾಗಾಗಿ ಹೊರಗಡೆ ಹೋಗುವಾಗ ಕಾಂಪ್ಯಾಕ್ಟ್ ಫೌಂಡೇಶನ್ ಏನು ಯೂಸ್ ಮಾಡಲ್ಲ. ನಾನು ಯೂಶಲಿ ಫೌಂಡೇಶನ್ ಯೂಸ್ ಮಾಡಲ್ಲ, ಬಟ್ ಕಾಂಪ್ಯಾಕ್ಟ್ ಕೂಡ ಯೂಸ್ ಮಾಡಕ್ ಹೋಗಲ್ಲ. ಬಿಕಾಸ್ ಅದೊಂದು ಗ್ಲೋ ಕೊಡುತ್ತಲ್ಲ, ನಂಗೆ ಅದು ಹಾಗೇ ಇರಲಿ ಅಂತ ಅನ್ಸುತ್ತೆ. ಸೊ ಇವಾಗ ಮೇಕಪ್ ನ ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕೂ ಮುಂಚೆ ನೀವೇನಾದ್ರೂ ಈ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನನ್ನ ಕೂಪನ್ ಕೋಡ್ ನ ಯೂಸ್ ಮಾಡಬಹುದು. ಹಾಗೆ ಮಾಮಾ ಅರ್ತ್ ಪ್ರಾಡಕ್ಟ್ಸ್ ಬಂದು ಮಾಮಾ ಅರ್ತ್ ಆಪ್, ಮಾಮಾ ಅರ್ತ್ ವೆಬ್ಸೈಟ್, ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಹಾಗೆ ಪರ್ಪಲ್ ಈ ಎಲ್ಲ ಆಪ್ಸ್ ಅಲ್ಲೂ ಕೂಡ ಸಿಗುತ್ತೆ. ನೀವು ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಹೋಗಿ ಚೆಕ್ ಮಾಡಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಾಮಾ ಅರ್ತ್ ಬಂದು ಒಂದು ಪ್ಲಾಸ್ಟಿಕ್ ಪಾಸಿಟಿವ್ ಬ್ರ್ಯಾಂಡ್ ಅಂಡ್ ನೀವು ಪ್ರತಿ ಸಲ ಅವರಿಂದ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದಾಗಲೂ ಕೂಡ they will link your order to a tree that they plant. So 2025 ಅನ್ನೋಷ್ಟರಲ್ಲಿ they are aiming to plant 1 million trees as a part of their initiative. ಇದ್ರ ಮೇಲೆ ಮೇಕಪ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ನೀವು ಡೆಫಿನೆಟ್ಲಿ ಮಾಡ್ಬೋದು. ನಂಗೆ ಇಷ್ಟ ಆಗಲ್ಲ. ನಾನು ಯೂಶಲಿ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಿದ್ದೆ, ಇತ್ತೀಚೆಗೆ ಅದನ್ನ ಕೂಡ ಬಿಟ್ಟಿದ್ದೀನಿ. ಬಿಕಾಸ್ ಸ್ಕಿನ್ ಕೇರ್ ಮಾಡಿದಾಗ ಅದು ಬಂದು ಗ್ಲೋ ಇರುತ್ತಲ್ಲ, ನಂಗೆ ಅಷ್ಟೇ ಸಾಕು ಅಂತ ಅನ್ಸುತ್ತೆ. ಬಟ್ ನಾನು ಏನು ಸ್ಕಿಪ್ ಮಾಡಲ್ಲ ಅಂದರೆ ಐಬ್ರೋಸ್ ಫಿಲ್ ಮಾಡೋದನ್ನ ಸ್ಕಿಪ್ ಮಾಡಲ್ಲ, ಹಾಗೆ ಬ್ಲಷ್ ಏನು ಯೂಸ್ ಮಾಡಲ್ಲ. ಬಟ್ ಒಂದು ಲಿಪ್ ಆ್ಯಂಡ್ ಚೀಕ್ ಟಿಂಟ್ನ ಯೂಸ್ ಮಾಡ್ತೀನಿ. ಅದನ್ನೇ ಲಿಪ್ಸ್ಗೂ ಕೂಡ ಯೂಸ್ ಮಾಡ್ತೀನಿ, ಅಥವಾ ಕೆಲವೊಮ್ಮೆ ಲಿಪ್ ಲೈನರ್ನ ಯೂಸ್ ಮಾಡ್ತೀನಿ. ನಿಮಗೆ ತುಂಬ ಮೇಕಪ್ ಮಾಡೋಕ್ಕೆ ಇಷ್ಟ ಆಗಲ್ಲ, ಸಿಂಪಲ್ ಆಗಿ ನ್ಯಾಚುರಲ್ ಆಗಿ ಏನಾದ್ರು ಬೇಕು ಅಂತ ಅನ್ನೋದಿದ್ರೆ ಡೆಫಿನೆಟ್ಲಿ ನೀವು ಇದನ್ನು ಟ್ರೈ ಮಾಡ್ಬೋದು. ಅಥವಾ ನಿಮ್ಗೆ ಮೇಕಪ್ ಮಾಡೋಕೆ ಇಷ್ಟ ಆಗುತ್ತೆ ಅನ್ನೋ ಹಾಗಿದ್ರೆ ಇದ್ರ ಮೇಲೆ ಒಂದು ಕಾಂಪ್ಯಾಕ್ಟ್ ಯೂಸ್ ಮಾಡೋದು ಅಥವಾ ಬ್ಲಷ್ ಯೂಸ್ ಮಾಡೋದನ್ನ ನೀವು ಡೆಫಿನೆಟ್ಲಿ ಟ್ರೈ ಮಾಡಿ. ನಾನು ಇಲ್ಲಿ ಫಸ್ಟ್ ಬಂದು ಐಬ್ರೋಸ್ನ ಫಿಲ್ ಮಾಡ್ತಾ ಇದ್ದೀನಿ. ಸಿನ್ಸ್ ಮೇಕಪ್ ಮಾಡಿಲ್ಲದೆ ಇರೋದ್ರಿಂದ ಅದನ್ನ ಕೂಡ ಲೈಟ್ ಆಗಿ ಫಿಲ್ ಮಾಡ್ತಿದ್ದೀನಿ. ತುಂಬಾ ಡಾರ್ಕ್ ಆಗಿ ಫಿಲ್ ಮಾಡಿದ್ರೆ ಏನು ಮೇಕಪ್ ಇಲ್ಲದೆ ಇರೋದ್ರಿಂದ ಅದೊಂಥರ ಆಡ್ ಆಗಿ ಕಾಣಿಸುತ್ತೆ. ಹಾಗಾಗಿ
ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ ಅದಷ್ಟೇ ಫಿಲ್ ಮಾಡ್ತೀನಿ. ನೆಕ್ಸ್ಟ್ ಬಂದು ಲಿಪ್ ಆ್ಯಂಡ್ ಚೀಕ್ ಟಿಂಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಯಾವಾಗಲೂ ಏನು ಮಾಡ್ತೀನಿ ಅಂದರೆ ಅದು ನ್ಯಾಚುರಲ್ ಆಗಿ ಕಾಣಿಸ್ಬೇಕು ಅಂದರೆ ಫಸ್ಟ್ ಬಂದು ಈ ಥರ ಹ್ಯಾಂಡ್ಸ್ ಮೇಲೆ ತೊಗೊಂಡು ಅದಾದಮೇಲೆ ಫೇಸ್ಗೆ ಯೂಸ್ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ನೀವು ಬ್ಲೆಂಡ್ ಆಗೋಷ್ಟರಲ್ಲಿ ಅದು ಆಲ್ರೆಡಿ ಡ್ರೈ ಆಗಿಬಿಟ್ಟಿರುತ್ತಲ್ಲ, ಸೊ ಅದು ಒಂಥರ ಆಡಾಗಿ ಕಾಣಿಸುತ್ತೆ. ಹಾಗಾಗಿ ಸೊ ನಾನು ಇದನ್ನೇ ಕಣ್ಣಿಗೂ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಐ ಶಾಡೋ ಥರ ಸಿಂಗಲ್ ಶೇಡ್ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ. ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು ಅಥವಾ ಯಾವುದಾದ್ರೂ ಒಂದು ಐ ಶಾಡೋ ಶೇಡ್ನೇ ಯೂಸ್ ಮಾಡ್ಬೋದು. ಸೇಮ್ ಅದೇ ಲಿಪ್ ಟಿಂಟ್ನ ತೊಗೊಂಡು ಲಿಪ್ಸ್ಗೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಲಿಪ್ಸ್ಗೂ ಕೂಡ ಅಷ್ಟೇ ಡಾರ್ಕ್ ಆಗಿ ಹಚ್ಚೋಕೆ ಹೋಗಲ್ಲ, ಲೈಟ್ ಆಗಿ. ಸೊ ಐಮ್ ಡನ್. ಇಷ್ಟೇ ನನ್ನ ಮೇಕಪ್. ನಾನು ಹೇಳ್ದಂಗೆ ನಾನು 3 ಪ್ರಾಡಕ್ಟ್ಸ್ ಅಷ್ಟೇ ಯೂಸ್ ಮಾಡಿದ್ದು. ಸನ್ಸ್ಕ್ರೀನ್ ಒಂದು, ಐಬ್ರೋ ಪೆನ್ಸಿಲ್ ಒಂದು ಆ್ಯಂಡ್ ಲಿಪ್ ಟಿಂಟ್ನೇ ನನ್ನ ಹೋಲ್ ಗೇಮ್ ಚೇಂಜರ್ ಅಂತ ಹೇಳ್ಬೋದು. ಐ ಲಿಪ್ಸ್ಗೂ ಅದನ್ನೇ ಯೂಸ್ ಮಾಡಿದೆ, ಆ್ಯಸ್ ಅ ಬ್ಲಷ್ ಆಗಿನೂ ಅದನ್ನೇ ಯೂಸ್ ಮಾಡಿದೆ, ಲಿಪ್ ಟಿಂಟ್ ಆಗಿನೂ ಅದನ್ನೇ ಯೂಸ್ ಮಾಡಿದೆ. ನಿಮಗೆ ತುಂಬ ಮೇಕಪ್ ಮಾಡೋಕ್ಕೆ ಇಷ್ಟ ಆಗಲ್ಲ ಅಂದರೆ ಇದನ್ನು ನೀವು ಈ ಥರದ ಒಂದು ಲಿಪ್ ಟಿಂಟ್ನ ಪರ್ಚೇಸ್ ಮಾಡಿ ಅದನ್ನೇ ಯೂಸ್ ಮಾಡ್ಬೋದು. ಇದ್ರ ಮೇಲೆ ನೀವು ಕಾಂಪ್ಯಾಕ್ಟ್ ಯೂಸ್ ಮಾಡ್ಬೋದು ಅಥವಾ ಮಸ್ಕರ ಯೂಸ್ ಮಾಡ್ಬೋದು, ಇಲ್ಲ ಯಾವುದಾದ್ರೂ ಒಂದು ಹೈಲೈಟರ್ ಯೂಸ್ ಮಾಡ್ಬೋದು. ನನಗೆ ಇಷ್ಟೇ ನ್ಯಾಚುರಲ್ ಆಗಿ ಇಷ್ಟ ಆಗೋದ್ರಿಂದ ನಾನು ಇಷ್ಟೇ ಬಿಡ್ತಿದ್ದೀನಿ. ಸೊ ಇದು ಮೇಕಪ್ ಯಾವ ಥರ ಕಾಣಿಸ್ತಾ ಇದೆ ಏನು ಅಂತ ನಾನು ಹೊರಗಡೆ ಹೋದ್ಮೇಲೆ ತೋರಿಸ್ತೀನಿ. ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್. ಬಾಯ್.